ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಿತ್ತು ಬಂದು ಅಪಾರ ಪ್ರಮಾಣದ ನೀರು ಪೋಲಾಗಿರತಕ್ಕಂಥ ಸುದ್ದಿ ನಿಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ ಹೈದರಾಬಾದ್ ಮತ್ತು ಬೆಂಗಳೂರಿನಿಂದ ತಜ್ಞರ ತಂಡ ನಿನ್ನೆನೇ ಆಗಮಿಸಿ ನಿನ್ನೆ ಸಂಜೆಯಿಂದಲೂ ಕೂಡ ಡ್ಯಾಮ್ ಬಳಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಟಿಬಿ ಡ್ಯಾಮ್ ಬಳಿ ನಿನ್ನೆ ಸಂಜೆಯಿಂದಲೂ ಕೂಡ ತಜ್ಞರ ತಂಡ ಬೀಡು ಬಿಟ್ಟಿದೆ. ಹೈದರಾಬಾದ್ ಮತ್ತು ಬೆಂಗಳೂರಿನಿಂದ ಬಂದಿರತಕ್ಕಂಥ ತಂಡ ಇದು. ಯಾಕೆ ಅವರು ನಿನ್ನೆಯಿಂದ ಬೀಡು ಬಿಟ್ಟಿದ್ದಾರೆ ಅಂತಂದರೆ, ಆ ಭಾಗದ ಜನ, ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೆಂಗೆ ಅಂತಂದರೆ, ಆರಂಭದಲ್ಲಿ ಏನು ಹೇಳಿದರು, 65 TMC ನೀರು ಬಿಟ್ಬಿಡ್ಬೇಕು, ಆಮೇಲೆ ರಿಪೇರಿ ಮಾಡೋದಕ್ಕೆ ಸಾಧ್ಯ ಅಂತ. ಈಗ ಆರಂಭದಲ್ಲಿ 25 TMC ನೀರನ್ನು ಬಿಟ್ಟು ಗೇಟನ್ನು ಕೂರಿಸುವ ಪ್ರಯತ್ನವನ್ನು ಮಾಡುವಂಥದ್ದು. ಅದೇನಾದರೂ ಸಕ್ಸಸ್ ಆದರೆ 25 TMC ನೀರು ಹೋಗಿ ಅಷ್ಟರಲ್ಲೇ ಮುಗಿಸ್ದಂಗೆ ಆಗುತ್ತೆ. ಅದಾಗಲಿಲ್ಲ ಅಂತಂದರೆ ಆಮೇಲೆ ಬೇರೆ ಯೋಚನೆ. ಅಧಿಕಾರಿಗಳಿಗೆ ಈಗ 5 ದಿನಗಳ ಒಳಗೆ ಗೇಟನ್ನು ರಿಪೇರಿ ಮಾಡುವಂತಹ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. TB ಡ್ಯಾಮ್ ಬಗ್ಗೆ ಕೂಡ ನಿಗಾವಹಿಸಿದೆ ಆಂಧ್ರ ಪ್ರದೇಶ ಸರ್ಕಾರ, ತೆಲಂಗಾಣ ಸರ್ಕಾರ. ಯಾಕೆಂದರೆ ಅವ್ರಿಗೂ ಕೂಡ ಇದರಿಂದ ಸಾಕಷ್ಟು ಸೌಲಭ್ಯಗಳಿದೆ, ಇಲ್ಲಿನ ನೀರೇ ಅಲ್ಲಿಗೆ ಹೋಗ್ತಕ್ಕಂಥದ್ದು. ಹಾಗಾಗಿ ಈಗ ಮೊದಲಿಗೆ ಕಡಿಮೆ ಪ್ರಮಾಣದ ನೀರನ್ನು ಬಿಟ್ಟು ಹೆಚ್ಚು ನೀರನ್ನು ಜಲಾಶಯದಲ್ಲೇ ಉಳಿಸ್ಕೊಂಡು ಗೇಟ್ ಕೂರಿಸುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. 5 ದಿನಗಳಲ್ಲಿ ಗೇಟನ್ನು ರಿಪೇರಿ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಸಿದ್ಧ ಮಾಡಿಕೊಂಡಿದೆ ಸರ್ಕಾರ. ಈಗಾಗಲೇ ಗೇಟ್ನ ಹೊಸ ಡಿಸೈನ್ ಮಾಡೋದಕ್ಕೆ ಕೂಡ ಕೊಡಲಾಗಿದೆಯಂತೆ. ಆರಂಭದಲ್ಲಿ 25 TMC ನೀರನ್ನು ಬಿಟ್ಟು ಗೇಟನ್ನು ಕೂರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಒಂದು ವೇಳೆ ಸಕ್ಸಸ್ ಆಗಲಿಲ್ಲ ಅಂದ್ಕೊಳ್ಳಿ, ಆಗ ವಿಧಿ ಇಲ್ಲದೇ 40 TMC ನೀರನ್ನು ಹೊರಕ್ಕೆ ಬಿಡೋದು, ಆಗ ಗೇಟ್ ಕೂರಿಸೋ ಪ್ರಯತ್ನ ಮಾಡೋದು. ಆಗಲೂ ಗೇಟ್ ಕೂರಿಸೋದಕ್ಕಾಗದೇ ಇದ್ದರೆ ಅಂತಿಮವಾಗಿ 60-65 TMC ನೀರನ್ನು ಬಿಡಲೇಬೇಕಾಗತ್ತೆ. 60 TMC ನೀರು ಖಾಲಿ ಮಾಡಿದ್ರೆ ಅಲ್ಲಿಗೆ ನಿಮಗೆ ಜಲಾಶಯದಲ್ಲಿ 28ರಿಂದ 30 ಅಡಿ ನೀರು ಕಡಿಮೆ ಆದಂಗೆ ಆಗುತ್ತೆ. ಆಗ ಗೇಟ್ ಹಾಕೋದು ಸುಲಭವಾಗುತ್ತೆ. ಈಗಾಗಲೇ ತಜ್ಞರ ಮೂಲಕ ಸಭೆ ನಡೆಸಿ ಅಧಿಕಾರಿಗಳು ಚರ್ಚೆಯನ್ನು ಮಾಡಿದ್ದಾರೆ. ಈ ಥರದ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಉದ್ದೇಶ ಸರಳ, ಆದಷ್ಟು ನೀರನ್ನು ಹಿಡಿದಿಟ್ಕೋಬೇಕು, ವಿನಾಕಾರಣ ಪೋಲಾಗೋದಕ್ಕೆ ಬಿಡಬಾರ್ದು. ಹಾಗಾಗಿ ಮೊದಲಿಗೆ 25 TMC, ಆಮೇಲೆ 40 TMC, ಎರಡೂ ಸಕ್ಸಸ್ ಆಗದಿದ್ದರೆ 60 TMC ನೀರನ್ನು ಹೊರಕ್ಕೆ ಬಿಡಲೇಬೇಕಾಗುತ್ತೆ.